ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಸ್ನೇಹಿತರೆ ಸಂಡೇ ಮಾರ್ನಿಂಗ್. ಇವಾಗ ಎಲ್ಲರೂ ಎದ್ದು ಒಂದು ಸ್ವಲ್ಪ ಹೊತ್ತಾಗಿದೆ. ನಾನು ಮನೆ ಗೂಡಿಸ್ಬಿಟ್ಟು ಈಗ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಒಂದು ಫಂಕ್ಷನ್ ಅಟೆಂಡ್ ಮಾಡೋಕ್ಕೆ ಹೋಗಬೇಕು. ನಾನು ಹೇಳಿದ್ದೆ ನೋಡಿ, ರಮ್ಯಾ ಯಾಕೆ ಬಂದಿರೋದು ಅಂತ ತಿಳಿಸ್ತೀನಿ ಅಂದ್ಬಿಟ್ಟು. ನಾನು ವ್ಲಾಗಲ್ಲಿ ತಿಳಿಸಿಲ್ಲ ಅನಿಸುತ್ತೆ. ಸೊ ಇವತ್ತು ಹೇಳ್ತಾ ಇದ್ದೀನಿ, ಇವತ್ತು ಅವಳು ಬಂದಿರೋದು ಒಂದು ಫಂಕ್ಷನ್ ಅಟೆಂಡ್ ಮಾಡೋದಕ್ಕೆ. ಸೊ ಅದು ಯಾವುದು ಫಂಕ್ಷನ್, ಎಲ್ಲಿರೋದು ಅಂತ ನಿಮಗೂ ಕರ್ಕೊಂಡು ಹೋಗ್ತೀನಿ, ಆಮೇಲೆ ತಿಳಿಸ್ತೀನಿ ಕೂಡ. ಸೊ ಈಗ ಮನೆಯಲ್ಲಿ ಯಾರಿಲ್ಲ. ಧಾನುಗೆ ಸ್ನಾನ ಮಾಡಿಸ್ತಾ ಇದ್ದಾಳೆ ರಮ್ಯಾ. ರಾಜೇಶ್ ಮತ್ತು ಸಾನು ಇಬ್ಬರೂ ಹೋಲಿ ಆಡೋದಕ್ಕೆ ಹೋಗಿದ್ದಾರೆ ನಮ್ಮ ಅಪಾರ್ಟ್ಮೆಂಟಲ್ಲಿರೋ ಗರ್ಲ್ಸ್ ಗ್ರೂಪ್ ಜೊತೆ. ಅವಳು ಗರ್ಲ್ಸ್ ಗ್ರೂಪ್ ನೋಡಿದ್ರಲ್ಲ ಬರ್ತ್ಡೇಯಲ್ಲಿ. ಸೊ ಅವ್ರನ್ನೆಲ್ಲ ಕರ್ಕೊಂಡು ಸಾನು ಸ್ವಲ್ಪ ಹೊತ್ತು ಆಟಾಡ್ಕೊಂಡ್ಬಿಟ್ಟು. ಆ್ಯಂಡ್ ಹೋಲಿ ವೀಕ್ ಡೇಯಲ್ಲಿ ಬಿದ್ದಿತ್ತು, ಹಾಗಾಗಿ ಅವತ್ತು ಸ್ಕೂಲ್ ಇತ್ತು, ಯಾರು ಏನು ಆಡಲಿಲ್ಲ. ಅವಳಿಗೆ ಹೋಲಿ ಅಂದರೆ ತುಂಬಾ ಇಷ್ಟ. ಅವಳು 2 ಇಯರ್ ಇದ್ಲು ಅನಿಸುತ್ತೆ, ಆವಾಗಲಿಂದ ಅವಳು ಹೋಲಿ ಹಬ್ಬ ಆಡ್ತಾ ಇದ್ದಾಳೆ. ಹೋಲಿ ಹಚ್ಕೊಳ್ಳೋದೆಲ್ಲ ತುಂಬ ಇಷ್ಟ ಅವಳಿಗೆ. ಸೊ ಇವತ್ತು ಆಟಾಡ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾಳೆ. ಈಗ ಬಂದ ತಕ್ಷಣ ಅವಳಿಗೆ ಸ್ನಾನಕ್ಕೆ ಕಳಿಸ್ಬೇಕು. ಅದರ ಮುಂಚೆ ನಾನು ತಿಂಡಿ ಮಾಡಬೇಕು. ತಿಂಡಿ ನಮ್ಮ ಮನೇಲಿ ಯೂಶ್ವಲಿ ಸಂಡೇಸ್ ಮಾಡೋದಿಲ್ಲ ಅಂತ ಗೊತ್ತಲ್ವಾ. ಆದರೆ ಇವತ್ತು ರಮ್ಯಾ ಇದ್ದಾಳೆ, ಧಾನು ಇದ್ದಾಳೆ, ಅವ್ರಿಗೆ ಮುದ್ದೆ ತಿಂದ ಅಭ್ಯಾಸ ಇಲ್ಲ. ಆ್ಯಂಡ್ ಬ್ರಂಚ್ ಮಾಡಿನೂ ಅಭ್ಯಾಸ ಇಲ್ಲ. ತಿಂಡಿ ಅವ್ರ ಮನೇಲಿ ಯಾವಾಗಲೂ ಮಾಡ್ತಾರೆ. ಬಟ್ ನಾನೀಗ ತಿಂಡಿ ಮಾಡ್ತಾ ಕೂತ್ಕೊಂಡ್ರೆ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಏನು ಮಾಡಲಿ, ದೋಸೆನೇ ಬೇಗ ಆಗೋದು. ಅಟ್ಲೀಸ್ಟ್ ನಾನು ಸ್ವಲ್ಪ ಏನಾದರೂ ಮಾಡಿ ಕೊಟ್ಬಿಟ್ರೆ ರಮ್ಯಾನೂ ಮಾಡ್ಕೊಳ್ಬೋದು. ಬೇರೆ ಏನೇ ಮಾಡಿದ್ರೆ ಈಗ ಟೈಮ್ ಹಿಡಿಸುತ್ತೆ ಅಂದ್ಬಿಟ್ಟು ದೋಸೆ ಹಿಟ್ಟನ್ನು ಆರ್ಡ್ರ್ ಮಾಡಿದ್ದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ಇನ್ಸ್ಟಾಮಾರ್ಟಿಂದ ತರಿಸಿದ್ದು. ನಾನು ಆರ್ಡ್ರ್ ಮಾಡಿದ್ದು 10 ನಿಮಿಷಕ್ಕೆ ಬಂತು. ಕೊತ್ತಂಬರಿ ಸೊಪ್ಪು ಚಟ್ನಿಗೆ ಇರಲಿಲ್ಲ ಅಂತ ಹೇಳಿ ತರಿಸಿದ್ದೆ. ಅದರ ಜೊತೆ ಇಡ್ಲಿ ದೋಸೆ ಬ್ಯಾಟರ್ ತರಿಸಿದ್ದೆ. ಅಂದರೆ ನಾನು ಬರೀ ಚಟ್ನಿ ಮಾಡಿಬಿಟ್ಟು ನಾನು ರೆಡಿ ಆಗೋದಕ್ಕೆ ಹೋದರೆ ರಮ್ಯಾ ಮಾಡ್ಕೊಳ್ಬೋದಲ್ವ, ದೋಸೆ ಹಾಕಿ ಕೊಡ್ಬೋದು. ಇದು ಆರ್ಡ್ರ್ ಮಾಡಿದ್ದು 10 ನಿಮಿಷಕ್ಕೆ ಬಂತು ಸ್ನೇಹಿತರೆ. ಹಾಗೆ ಇದು ನಾನು ತರಿಸಿರೋದು ಸ್ವಿಗ್ಗಿ ಇನ್ಸ್ಟಾಮಾರ್ಟಲ್ಲಿ. ಸ್ವಿಗ್ಗಿದ ಆ್ಯಪ್ ಇದೆಯಲ್ಲ, ಅದರಲ್ಲೇ ಇನ್ಸ್ಟಾಮಾರ್ಟ್ ಅಂತ ಇದೆ. ಅಲ್ಲಿ ನಿಮಗೆ ಗ್ರಾಸರೀಸು, ವೆಜಿಟೇಬಲ್ಸ್, ಫ್ರೂಟ್ಸ್ ಎಲ್ಲನೂ ಸಿಗುತ್ತೆ. ವಿತಿನ್ ಫ್ಯೂ ಮಿನಿಟ್ಸ್ ನಮಗೆ ಸಿಗುತ್ತೆ. ಈಗ ನಾನು ಚಟ್ನಿ ಮಾಡಿಬಿಟ್ಟು ಸ್ನಾನಕ್ಕೆ ಹೋಗ್ತೀನಿ. ಅಲ್ಲಿ ತನಕ ರಮ್ಯಾನೂ ಬರ್ತಾಳೆ. ಸಾನು ಯಾವಾಗ ಬರ್ತಾಳೋ ನೋಡೋಣ. ಅವಳು ಬಂದ ಮೇಲೆ ಅವ್ಳಿಗೂ ಸ್ನಾನ ಮಾಡಿಸ್ಬೇಕು. ಆಮೇಲೆ ರಾಜೇಶ್ ಮಾಡ್ತಾರೆ. ಅಲ್ಲಿ ತನಕ ನಾನು ರೆಡಿ ಆಗೋದಕ್ಕೆ ಟೈಮ್ ಸರಿ ಹೋಗುತ್ತೆ. ಬನ್ನಿ ಸ್ನೇಹಿತರೆ, ಇವತ್ತು ನಮ್ಮ ದಿನ ಹೇಗಿರುತ್ತೆ ನೋಡೋಣ. ಹೋಲಿ ಸಂಭ್ರಮಾಚರಣೆ. ಅಷ್ಟೊಂದು ಬಿಸಿ ಮಾಡಬೇಡ, ತಣ್ಣೀರು ಬಿಡು, ತಣ್ಣೀರು ಬಿಡು. ಅಷ್ಟೊಂದು ಬಿಸಿ ಮಾಡಬಾರ್ದಲ್ವಾ. ಇಷ್ಟೊತ್ತು ಆಟಾಡ್ದೆ, ಅವಾಗ ಚಳಿ ಅನಿಸ್ಲಿಲ್ವಾ? ನಮ್ಮದು ನಿಧಾನವಾಗಿ ಹಾಪೆ ಹೋಲಿ. ಸಾನಾಗೆ ಸ್ಕೂಲ್ ಇತ್ತಲ್ಲ ಅದಕ್ಕೆ. ಏನೇ ತಲೆಗೆಲ್ಲ ಹಾಕ್ಕೊಂಡಿದ್ಯಾ? ಅದಕ್ಕೆ ನಾನು ಹೇಳೋದು, ಬಾಯಿಗೆಲ್ಲ ಹಾಕ್ಬಾರ್ದು, ದೊಡ್ಡವರು ಇರಬೇಕು, ಇದ್ರೆ ಅವ್ರು ಹಾಕ್ಸಲ್ಲ ಅಂತ. ಓಕೆ, ಗುಡ್. ರೆಡಿ ಟು ಲೀವ್. ಎಲ್ಲಾರ್ದು ರೆಡಿ ಆಯಿತು. ಆ್ಯಕ್ಚುಲಿ ಇವತ್ತು ನಾನು ಸ್ವಲ್ಪ ಲೇಟ್ ಎದ್ದಿದ್ದಕ್ಕೆ ಇಷ್ಟು ಲೇಟ್ ಆಯಿತು. ನಾನು ಒಬ್ಬಳು ಲೇಟ್ ಇದ್ದರೆ ಮನೇಲಿ ಎಲ್ಲರೂ ಲೇಟೇನೆ. ನಾನು ಬೇಗ ಎದ್ದು ಎಲ್ಲ ಬೇಗ ಬೇಗ ಮಾಡಿದ್ರೇ ಬೇಗ ಆಗೋದು. ಬೇಗ 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 ಅಂದ್ರೇ ಎಲ್ಲರೂ ಬೇಗ ಹೊರಡೋದು. ಸೊ ಆಯಿತು ಸ್ನೇಹಿತರೆ. ಲಾಸ್ಟ್ ಟೈಮ್ ನಾನು ಒಂದು ಮದುವೆಗೆ ಜುಮ್ಕಿ ಹಾಕಿದ್ದೆ, 2 ಜುಮ್ಕಿ ಹಾಕಿದ್ದೆ. ಸೊ ಅದು ತೋರಿಸಿ ಅಂತ ಕೇಳಿದರೆ ನಾನು 2 ತೋರಿಸಿದ್ದೀನಿ. ಆ್ಯಂಡ್ ಯಾವಾಗಲಾದ್ರೂ ಹಾಕಿದಾಗ ಮತ್ತೆ ಬೇಕಿದ್ರೆ ತೋರಿಸ್ತೀನಿ. ಸೊ ಇವತ್ತು ನಾನು ನೋಡಿ ಏನು ಹಾಕಿದ್ದೀನಿ, ಇದು ಕೂಡ ತೋರಿಸಿದ್ದೀನಿ. ಬಟ್ ಸ್ಟಿಲ್ ಇವತ್ತು ಹಾಕಿದ್ದೀನಲ್ಲ, ಯಾರಾದರೂ ಕೇಳ್ಬೋದು ಅಂತ ತೋರಿಸ್ತಿದ್ದೀನಿ. ಇದು ಒಂದು ಸಿಂಪಲ್ ಹ್ಯಾಂಗಿಂಗ್ಸ್. ಇದಕ್ಕೆ 3 ಎಳೆದು ಚೈನ್. ಇದು ಗುಂಡಿನ ಚೈನ್, ಫುಲ್ ಗೋಲ್ಡ್ ಇದೆ. ಎಲ್ಲೂ ದಾರ ಇಲ್ಲ. ಕೆಲವೊಂದು ನೆಕ್ಲೆಸ್ಗೆ ನಾನು ದಾರ ಹಾಕ್ಸಿರ್ತೀನಿ. ಇದು ಫುಲ್ ಗೋಲ್ಡ್ ಇದೆ. ಸೊ ಇದು ಎಷ್ಟಿದೆ ಅಂದರೆ 25 to 30, ಎಕ್ಸಾಕ್ಟ್ ನೆನಪಿಲ್ಲ. ಇದು ಅಷ್ಟೇ, ವಿತಿನ್ 10 ಗ್ರಾಮ್ಸ್, ಲೈಕ್ 8, 9, 10 ಎಷ್ಟಾದರೂ ಇರುತ್ತೆ. ಸೊ ಇದು ಬಿಟ್ಟು ಇವತ್ತು ಗೋಲ್ಡ್ ಏನು ಹಾಕಿಲ್ಲ ನಾನು, ಮ್ಯಾಚಿಂಗ್ ಬ್ಲೂ ಕಲರ್ ಬ್ಯಾಂಗಲ್ ಹಾಕಿದ್ದೀನಿ. ಸೊ ಬನ್ನಿ ಸ್ನೇಹಿತರೆ ಹೋಗೋಣ. ಆ್ಯಕ್ಚುಲಿ ಇವತ್ತು ಕಾರು ರಾಜೇಶ್ ಸಿಸ್ಟರ್ದಲ್ವಾ, ಸೊ ಅವರು ಎತ್ಕೋಬೇಕು ಅಂದ್ಬಿಟ್ಟು ಅವ್ರು ತೊಗೊಂಡೋಗಿದ್ದಾರೆ. ನಾವಿವತ್ತು ಓಲಾ ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ. ಬಿಸಿಲು ಎಷ್ಟಿದೆ ಗೊತ್ತಾ ಸ್ನೇಹಿತರೆ, ನಿಂತ್ಕೊಳ್ಳೋಕ್ಕಾಗ್ತಿಲ್ಲ. ಕ್ಯಾಬ್ಗೆ ವೆಯ್ಟ್ ಮಾಡ್ತಿದ್ದೀವಿ. ಬಂದುಬಿಟ್ಟಿದೆ ಕೆಳಗಡೆ. ಹೋಗ್ಬಿಟ್ಟು ಮತ್ತೆ ಎತ್ಕೊಂಡು ಬಂದಿದ್ದೀನಿ ಗಾಗಲ್ಸ್ನ. ಗಾಗಲ್ಸ್ ಗ್ಯಾಂಗ್. But this botanic
ಗಾಗಲ್ಸ್ ಗ್ಯಾಂಗಲ್ಲಿ ನಾವು 3 ಜನ ಇದ್ದೀವಿ. ಅವಳಿಗೊಬ್ಳಿಗಿಲ್ಲ. ಯಾವುದಿತ್ತು? ಇಲ್ಲ. ಅವಳು ನಗ್ತಾವಳೆ ಹಾಕಿದ್ರೆ. ನಾವು ಗಾಗಲ್ಸ್ ಹಾಕಿದ್ರೆ ನಗ್ತಾವಳೆ. ಬೇಡ, ಎಲ್ಲಿ ಗಾಗಲ್ಸು ಹಾಕು, ಅಲ್ಲಿಗೆ ಹಾಕೋದಕ್ಕೆ ಕೊಟ್ಟಿರೋದು. ಅದಕ್ಕೆ ನಮ್ಮ ಸಾನು ಬರೀ ಆಸೆ ಅಷ್ಟೇ, ಎಲ್ಲನೂ ಇರಬೇಕು ಅಂತ ಯಾವುದು ಯೂಸ್ ಮಾಡೋಣ. ನಮಗೆ ಗೊತ್ತು, ಅದಕ್ಕೆ ನಾವು ಗೊತ್ತಿಲ್ಲ. ಶಕೆ ಸಖತ್ತು, ಶಕೆ ಶುರುವಾಗಿದೆ. ಅದು ಹೆಂಗೆ ರಾಜೇಶ್ ಇವತ್ತು ಬ್ಲ್ಯಾಕ್ ಟಿ ಶರ್ಟ್ ಹಾಕೋದು ಹೇಳಿದೆ. 1 ಗಂಟೆ ಆಗ್ತಾಯಿದೆ ನೋಡಿ. ಎಷ್ಟೊತ್ತಾಗೋದು ತಲುಪೋದಕ್ಕೆ. ಎಲ್ಲೋ ಹತ್ತಿರ ಮೊದಲು ಇದ್ದಿದ್ದು ತುಂಬಾ ದೂರ ಇತ್ತು ಈ ಫಂಕ್ಷನ್. ಅವಳ ಮನೆಗೆ ಹತ್ತಿರ ಆಗ್ತಾಯಿತ್ತು. ಈಗ ಅದೆಲ್ಲೋ ಬೇರೆ ಕಡೆ ಮಾಡಿದ್ದಾರೆ. ಅದು ರಾಜೇಶ್ ಪ್ರಕಾರ ಅಂದರೆ ಅವ್ರಿಗೆ ಗೊತ್ತಲ್ಲ, ಓಡಿಸೋದು ಅವ್ರಿಗೆ ಹತ್ತಿರ ಅಂತ ಅನಿಸುತ್ತಂತೆ. ನೋಡೋಣ ಎಷ್ಟೊತ್ತಾಗುತ್ತೆ. ಅದೆಷ್ಟಿತ್ತು? 17-18 ಕಿಲೋಮೀಟರ್. ಇದು ಇದೆಷ್ಟು ದೂರ? 6. ಸೊ ಈ ಫಂಕ್ಷನ್ ಏನಪ್ಪ ಅಂದರೆ, ಇದು ನಮ್ಮ ಮರಾಠೀಸ್ ಎಲ್ಲ ಸೇರಿ ಒಂದು ಕಡೆ ಗೆಟ್ ಟುಗೆದರ್ ಥರ ಮಾಡೋದು. ನಮ್ಮ ಊರಲ್ಲಿ ನಾವು ನಮ್ಮ ಊರ ದೇವತೆ, ಗ್ರಾಮ ದೇವತೆ ಅಥವಾ ನಮ್ಮ ಮನೆ ದೇವರು ಕೂಡ ಪಟ್ಟಲದಮ್ಮ ಅಂತ ಹೇಳಿಬಿಟ್ಟು, ಸೊ ಅಲ್ಲಿ ಊರಲ್ಲಿರೋದು, ಅಲ್ಲಿಂದ ಉತ್ಸವ ಮೂರ್ತಿನ ತಂದು ಇಲ್ಲಿ ಪೂಜೆ ಮಾಡ್ತಾರೆ. ಪೂಜೆ ಮಾಡಿ ಬಂದಿರೋರಿಗೆ ಊಟ, ಲೈಕ್ ವೆಜ್ಜು ನಾನ್ ವೆಜ್ಜು ಎಲ್ಲನೂ ಮಾಡಿರ್ತಾರೆ. ಸೊ ಇದು ಇಯರ್ಲಿ ಒನ್ಸ್ ಆಗುತ್ತೆ. ಇದು 13ನೇ ವರ್ಷ. ನಾವು ಎವ್ರಿ ಇಯರ್ ತಪ್ಪದೆ ಹೋಗ್ತೀವಿ. ಸೊ ಈ ವರ್ಷ ಕೂಡ ತಪ್ಪದೆ ಬಂದಿದ್ದೀವಿ. ರಮ್ಯಾ ಯೂಶಲಿ ಅವ್ರ ಮನೆಗೆ ಹತ್ತಿರ ಇರ್ತಿತ್ತಲ್ವಾ, ಸೊ ಆ ಕಡೆಯಿಂದನೇ ಬರ್ತಾ ಇದ್ರು ಅವರು. ಬಟ್ ಈ ಸರಿ ಇದು ಅವ್ರ ಮನೆಯಿಂದ ತುಂಬಾ ದೂರ, ಹಾಗಾಗಿ ಅವಳು ಮತ್ತು ಇವ್ರು ಬಂದಿದ್ದಾರೆ. ನಮ್ಮ ಅತ್ತೆ ಮನೆಯಿಂದ ಕೂಡ ಎಲ್ಲರೂ ಬರಬೇಕಿತ್ತು, ಆದರೆ ಇವಾಗ ಸ್ವಲ್ಪ ಬ್ಯುಸಿ ಇದ್ದಾರೆ, ಬರೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ಬಂದಿಲ್ಲ. ಇಲ್ಲ ಅಂದರೆ ಹೋಲ್ ಫ್ಯಾಮಿಲಿ ಅವರು ಕೂಡ ಬರ್ತಿದ್ರು. ರಿಜಿಸ್ಟರ್ ಮಾಡಿದ್ದೀನಿ. ನಾನು ಮಂಗಳೂರಲ್ಲಿ ಕೆಲಸ ಮಾಡಿದೆ, ಮೈಸೂರಲ್ಲಿ ಕೆಲಸ ಮಾಡಿದೆ, ಹಾಸನಲ್ಲಿ ಇತ್ತು. ಇಲ್ಲೆಲ್ಲ ಈ ಥರದ ಸಂಘಗಳನ್ನ ರಿಜಿಸ್ಟರ್ ಮಾಡಿಕೊಟ್ಟಿದ್ದೀನಿ. ಅಲ್ಲೆಲ್ಲಿ ಹೋಗಿದ್ದಾಗ ನಮ್ಮ ಮರಾಠಿಗರು ಬಂದರೆ ಅವ್ರಿಗೂ ಸಹ ಗೈಡ್ ಮಾಡಿ ಸಂಘಗಳನ್ನ ನೋಂದಣಿ ಮಾಡಿಕೊಟ್ಟಿದ್ದೀನಿ. ರಾಮಚಂದ್ರ ಸೂರ್ಯವಂಶ, ನಿರ್ಮಲಾಬಾಯಿ. ನಾನು ಸ್ಟೇಜ್ ಮೇಲೆ ಇವತ್ತು ಫಸ್ಟ್ ಟೈಮ್ ಹೋಗ್ತಾ ಇರೋದು. ನಾನೇ ಹೋಗ್ತೀನಿ ಅಂತ, ಇಲ್ಲಾಂದರೆ ರಾಜೇಶ್ ಯೂಶಲಿ ಇಬ್ಬರು ಜೊತೆಗೆ ಹೋಗ್ತಾ ಇದ್ರು. ಇಲ್ಲಿ ಏನು ಕೊಡ್ತಾ ಇದ್ದಾರೆ ಅಂದರೆ, ಇಲ್ಲಿ ಕಾಂಟ್ರಿಬ್ಯೂಟ್ ಮಾಡಿರ್ತೀವಲ್ಲ, ಸೊ ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡಿರೋರಿಗೆ ಎನ್ಕರೇಜ್ ಮಾಡೋದಕ್ಕೆ, ಥ್ಯಾಂಕ್ಸ್ ಗಿವಿಂಗು, ಒಂದು ರಿಗಾರ್ಡ್ ತಿಳಿಸೋದಕ್ಕೆ ಅಂದ್ಬಿಟ್ಟು ಮೇಲ್ಗಡೆ ಈ ಥರ ಕರೆದು ಕೊಡ್ತಾರೆ. ಇದು ಸಾನು ಬಂಗಾರ ಇವತ್ತು ಒಬ್ಬಳೇ ಹೋಗ್ಬಿಟ್ಟಿದೆ. 4:15 ಸ್ನೇಹಿತರೆ, ಇವಾಗ ಬಂದ್ವಿ. ಹತ್ರನೇ, ಆದರೆ ಸ್ವಲ್ಪ ಟ್ರಾಫಿಕ್ ಕಡೆಯಿಂದ, ಈ ಬಿಸಿಲು ಕಡೆಯಿಂದ ಎಷ್ಟು ದೂರಪ್ಪ ಅಂತ ಅನಿಸುತ್ತಷ್ಟೇ. ಬಟ್ ಮೊದಲಿತ್ತಲ್ಲ ಅಲ್ಲಿಗಿಂತ ತುಂಬಾ ಹತ್ತಿರ. ಕತ್ತು ಬಿಸಿಲು ನಿದ್ದೆ ಬರ್ತಾ ಇದೆ, ಆದರೆ ಕೆಲಸಗಳಂತೂ ತುಂಬ ಇದೆ. ಬೆಳಿಗ್ಗೆ ಇಡ್ಲಿಗೆ ನೆನೆಸಾಕಿದ್ದೆ, ಸೊ ಅದನ್ನು ಇವಾಗ ರುಬ್ಬಿದ್ರೆ ಒಳ್ಳೆಯದು. ಕಿಚನಲ್ಲಿ ಸ್ವಲ್ಪ ಕ್ಲೀನಿಂಗ್ ಮಾಡಬೇಕು. ಬೆಳಿಗ್ಗೆ ತಿಂಡಿ ಮಾಡಿಟ್ಬಿಟ್ಟು ತಿಂದ್ಕೊಂಡು ಹೊರಟಿದ್ದು. ಬಟ್ಟೆ ಎಲ್ಲಾದರೂ ಹೊರಡಬೇಕು ಅಂದರೆ ಬಟ್ಟೆಗಳು ಅಲ್ಲಿ ಇಲ್ಲಿ ಚಿಲ್ಲ ಬಿಲ್ಲಿ ಆಗಿಬಿಡ್ತವೆ, ಎಲ್ಲ ಎತ್ತಬೇಕೀಗ. ಟೈಮ್ ಸ್ನೇಹಿತರೆ 8 ಗಂಟೆ ಅರೌಂಡ್. ಎಷ್ಟು ಟೈಮು? 8 ಗಂಟೆ ಅರೌಂಡ್ ಅಂದ್ಕೊಳ್ಳಿ. ಈಗ ಚಿಕನ್ ಗೊಜ್ಜು ಮಾಡ್ತಾಯಿದ್ದೀನಿ. ಇದು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ, ಒಂದು ಡಿಫ್ರೆಂಟ್ ರೆಸಿಪಿ. ಆ್ಯಕ್ಚುಲಿ ನಮ್ಮ ಮನೇಲಿ ಗ್ರೀನ್ ಗ್ರೇವಿ ಲೈಕ್ ಚಾಪ್ಸ್ ಇರುತ್ತಲ್ಲ, ಅದಂದರೆ ತುಂಬಾ ಇಷ್ಟ ನನ್ನ ಮಗಳಿಗೆ, ರಾಜೇಶ್ಗೂ 7:45 ತುಂಬಾ ಇಷ್ಟ. ಆದರೆ ಇವಳಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು, ಗ್ರೀನ್ ಚಿಲ್ಲೀಸ್ ತಿನ್ನೋದಿಲ್ಲ. ಅದಕ್ಕೆ ಬರೀ ಗ್ರೀನ್ ಚಿಲ್ಲೀಸೇ ಹಾಕಬೇಕಲ್ವ, ಅದಕ್ಕೆ ಅದನ್ನು ಬಿಟ್ಟು ರೆಡ್ ಚಿಲ್ಲಿ ಹಾಕಿಬಿಟ್ಟು ಕಡಾಯಿ ಚಿಕನ್, ಎಕ್ಸಾಕ್ಟ್ಲಿ ಕಡಾಯಿ ಚಿಕನ್ ಅಲ್ಲ, ಬಟ್
ಆಲ್ಮೋಸ್ಟ್ ಅದೇ ಥರ. ಅದಕ್ಕೇನು ಮಸಾಲೆ ಹಾಕ್ತೀವೋ ಅದೇ. ಬಟ್ ಟೊಮ್ಯಾಟೊ ಪ್ಯೂರಿ ಹಾಕೋದಿಲ್ಲ ನಾನು, ತುಂಬ ಹುಳಿ ಆಗಿಬಿಡುತ್ತೆ ಅಂದ್ಬಿಟ್ಟು ಟೊಮ್ಯಾಟೊ ಕಟ್ ಮಾಡಿ ಸ್ವಲ್ಪ ಹಾಕ್ತೀನಿ. ಅದಕ್ಕೆ ಟೊಮ್ಯಾಟೊ ಬೇಸ್ ಜಾಸ್ತಿ ಇರಬೇಕು, ಬಟ್ ಮಸಾಲೆ ಆಲ್ಮೋಸ್ಟ್ ಸೇಮೇನೆ. ಈಗ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ. ಸೊ ಊಟ ಆದಮೇಲೆ ಇವರು ಹೊರಡ್ತಾಳೆ. ನಾಳೆ ಸ್ಕೂಲ್ ಇಲ್ಲ ಅಲ್ವಾ? ಮತ್ತು ನಾಳೆ ಹೋಗೋದಿತ್ತು, ದೇವಸ್ಥಾನಕ್ಕೆ ಹೋಗ್ಬೇಕಂತೆ. ಆ್ಯಕ್ಚುಲಿ ಏನೋ ಜಾತ್ರೆ, ಅದಕ್ಕೆ ಅವಳು ಹೋಗ್ಬೇಕಂತೆ, ಅದಕ್ಕೆ ಹೋಗ್ತಿದ್ದಾಳೆ. ಇಲ್ಲಾಂದರೆ ಧಾನುಗೆ ರಜಾ ಇತ್ತು ನಾಳೆ. ನೀವೇ ಶನಿವಾರನೂ ರಜಾ ಇತ್ತು, ಸೋಮವಾರನೂ ರಜಾ ಇತ್ತು, ಇರ್ಬೋದಿತ್ತು. ಅಂದರೆ ಅಲ್ಲಿಗೆ ಹೋಗ್ಬೇಕು ಅಂತ ಹೊರಡ್ತಾ ಇದ್ದಾಳೆ. ಬೇಗ ಹೊರಡ್ತಾಳೆ. ಹೋದ ಸಾರಿ ಬಂದಾಗ ಬರ್ತ್ಡೇ ದಿನಾನೇ ಹೊರಟಿದ್ಲಲ್ಲ, ಸೆಲೆಬ್ರೇಷನ್ ದಿನ ರಾತ್ರಿ, ಆ ಥರ ಇವತ್ತು ಹೊರಡೋಣ ಅಂದ್ಬಿಟ್ಟು. ಸೊ ಬೇಗನೆ ಅಡುಗೆ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ಯೂಶಲಿ ನಾನು ಇಷ್ಟೊತ್ತಿಗೆ ಅಡುಗೆ ಮಾಡೋದು. 8 ಗಂಟೆಗೆಲ್ಲನೂ ರೊಟ್ಟಿ ತಟ್ಟಿ 8:30ಗೆಲ್ಲ ನಾನು ಮುಗಿಸ್ತೀನಿ. ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ನಿನ್ನೆ ಸ್ನೇಹಿತರೆ ರಮ್ಯಾ ಹೋಗೋಷ್ಟೊತ್ತಿಗೆ ಸ್ವಲ್ಪ ಟೈಮ್ ಆಗಿತ್ತು. ಯೂಶುವಲ್ಗಿಂತ ಸ್ವಲ್ಪ ಜಾಸ್ತಿನೇ ಟೈಮ್ ಆಯಿತು. ಅದಾದಮೇಲೆ ನಾನು ಅವಳ ಜೊತೆನೇ ಕೂತ್ಕೊಂಡು ಊಟ ಮಾಡಿದೆ. ಅವಳ ಆ ಕಡೆ ಹೋದ್ಲು. ಆಮೇಲೆ ನಾನು ಕೂಡ ಕಿಚನ್ನು ಕ್ಲೀನ್ ಮಾಡಿಲ್ಲ, ಹೋಗ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದೆ, ಸುಸ್ತಾಗ್ತಾ ಇತ್ತು. ಸೊ ಇವತ್ತು ಬೆಳಿಗ್ಗೆ ಎಲ್ಲ ಕಿಚನ್ ಕ್ಲೀನ್ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸಿದ್ದೀನಿ. ಈಗ ಸ್ವಲ್ಪ ಫ್ರೀ ಇದ್ದೆ, ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ. ಅದರ ಜೊತೆ ನಿಮಗೊಂದು ಇವತ್ತು ಟೇಸ್ಟಿ ಈಸಿ ಯಮ್ಮಿ ರೆಸಿಪಿನ ಶೇರ್ ಮಾಡ್ತೀನಿ. ಕ್ವಿಕ್ಕಾಗಿ ಆಗುತ್ತೆ ಅನ್ಬೋದು. ಎಷ್ಟು ಹೆಲ್ತಿ ಅಂತೀರಾ, ನೀವು ತಿನ್ಬೋದು, ಮಕ್ಕಳಿಗೂ ಕೊಡ್ಬೋದು. ಈಗ ಕೆಲವೊಬ್ಬರಿಗೆ ನಟ್ಸ್ ಅಂದರೆ ತುಂಬ ಇಷ್ಟ ಇರುತ್ತೆ, ಕೆಲವೊಬ್ಬರಿಗೆ ನಟ್ಸ್ ಇಷ್ಟನೇ ಇರೋದಿಲ್ಲ. ಅವ್ರಿಗೆ ನೀವು ಈ ಥರ ಮಾಡಿಕೊಟ್ರಂತೂ ಡೆಫಿನೆಟ್ಲಿ ಇಷ್ಟಪಟ್ಟು ತಿಂತಾರೆ. ನನಗೆ ಇದನ್ನು ಯಾವಾಗ ಮಾಡಬೇಕು ಅನಿಸಿದ್ದು ಅಂದರೆ, ನಾವು ನಟ್ಸ್ನ ತರಿಸಿದ್ವಿ ನೋಡಿ ಬೋಲಾಸಲ್ಲಿ, ನಮಗೆ ಅಷ್ಟೊಂದು ರಿಸೀವ್ ಆಗಿತ್ತು. ಅದರಲ್ಲಿ ಮಿಕ್ಸ್ಡ್ ನಟ್ಸ್ ಇತ್ತು, ಮಿಕ್ಸ್ಡ್ ಸಾಲ್ಟೆಡ್ ರೋಸ್ಟೆಡ್ ನಟ್ಸ್ ಬಂದಿತ್ತು, ಸ್ಮೋಕ್ಡ್ ಆಲ್ಮಂಡ್ ಇತ್ತು, ರೋಸ್ಟೆಡ್ ಪಿಸ್ತಾಸ್ ಇತ್ತು, ಸಾಲ್ಟೆಡ್, ಅದು ಎಲ್ಲನೂ ಸಾಲ್ಟೆಡ್ ಆ್ಯಂಡ್ ರೋಸ್ಟೆಡ್. ತುಂಬ ಚೆನ್ನಾಗಿತ್ತು ಸ್ನೇಹಿತರೆ. ಎಷ್ಟು ಬೇಗ ಖಾಲಿ ಆಯಿತು ಅಂತೀರಾ. ಅದು ಮುಗಿದ್ಮೇಲೆ ಸಾನು ಮಮ್ಮ ಇನ್ನೂ ಒಂದು ಸಾರಿ ತರಿಸು ಅಂದ್ಲು. ಸೊ ನಾನೊಂದು ಸಾರಿ ಯಾಕೆ ಟ್ರೈ ಮಾಡಬಾರ್ದು, ಹೆಲ್ತಿಯರ್ ವೇ ಅಲ್ಲಿ ಇದ್ದರೆ, ಲೈಕ್ ಆಯಿಲ್ ಯೂಸ್ ಮಾಡದೆ ನಾವು ಮಾಡ್ಬೋದು ಅನ್ನೋ ಹಾಗಿದ್ರೆ ಮಾಡಿ ಇಡೋಣ ಅಂತ ಅಂದ್ಕೊಂಡು ನಾನು ಟ್ರೈ ಮಾಡಿದ್ದೆ. 2 ಸಾರಿ ಟ್ರೈ ಮಾಡಿದ್ದೀನಿ. ಸಖತ್ತಾಗಿತ್ತು ಸ್ನೇಹಿತರೆ. ಫಸ್ಟ್ ಟೈಮ್ ಮಾಡಿದಾಗಂತೂ ನನಗೆ ರೆಸಿಸ್ಟೇ ಮಾಡೋಕ್ಕಾಗಲಿಲ್ಲ. ಅಷ್ಟೊಂದು ನಮಗೆ ಟೆಂಪ್ಟಿಂಗ್ ಆಗಿತ್ತು. ನಾನೇ ತಿಂದ್ಬಿಟ್ಟೆ. ಆಮೇಲೆ ಸಾನು ಕೇಳ್ತಾಳಲ್ವಾ ಅಂದ್ಬಿಟ್ಟು ಇನ್ನೊಂದು ಸಾರಿ ಮಾಡಿ ನಾನು ಅವ್ರಿಗೆ ಕೊಟ್ಟಿದ್ದು. ಇಷ್ಟಪಟ್ಟು ತಿಂದರು. ಸೊ ಬನ್ನಿ ಇವತ್ತು ಅದನ್ನು ಹೇಗೆ ಮಾಡೋದು ತೋರಿಸ್ತೀನಿ. ಸೊ ಮೊದಲಿಗೆ ಗೋಡಂಬಿ ಅಥವಾ ಬಾದಾಮಿ, ನೀವು ಯಾವುದಾದ್ರೂ ಮಾಡ್ಬೋದು. ನಾವು ಬಾದಾಮಿ ಯೂಶಲಿ ಬೆಳಗ್ಗೆ ಹೊತ್ತು ತಿಂತೀವಿ, ಗೋಡಂಬಿ ಕಡಿಮೆ. ಬಟ್ ಓಪನ್ ಮಾಡಿ ಬಿಟ್ಟರೆ ಅದು ಖಾಲಿ ಆಗುತ್ತೆ. ಬಟ್ ಇವತ್ತು ನಾನು ಗೋಡಂಬಿನ ಮಾಡಿ ತೋರಿಸ್ತೀನಿ. ಓಕೆ, ಈಗ ಇಷ್ಟು ತೊಗೊಂಡಿದ್ದೀನಲ್ವಾ, ಇದಕ್ಕೆ ಇದು ಮುಳುಗೋ ಅಷ್ಟು ನೀರು ಹಾಕಬೇಕು. ಓಕೆ, ಮುಳುಗೋ ಅಷ್ಟು ನೀರು ಹಾಕಿದ್ದೀನಿ. ಇದಕ್ಕೀಗ ಉಪ್ಪು ಹಾಕ್ತೀನಿ, 1 ಟೀ ಸ್ಪೂನ್ ಅಷ್ಟು ಅಂತ ಅಂದ್ಕೊಳ್ಳಿ. ಇದನ್ನು ಸ್ವಲ್ಪ ಹಾಗೆ ಮಿಕ್ಸ್ ಮಾಡಿ 10 ಮಿನಿಟ್ಸ್ ಟು 30 ಮಿನಿಟ್ಸ್ ಮ್ಯಾಕ್ಸ್, ಅದಕ್ಕಿಂತ ಜಾಸ್ತಿ ಇಡೋದಕ್ಕೆ ಹೋಗಬೇಡಿ. 10 ಮಿನಿಟ್ಸ್ಗೂ ಮಾಡ್ಬೋದು, 20 ಮಿನಿಟ್ಸ್ಗೂ ಮಾಡ್ಬೋದು. ಟೈಮ್ ತುಂಬಾ ಆಗೋಯ್ತು, ನಾವು ಮರ್ತುಬಿಟ್ವಿ ಅನ್ನೋಂಗಿದ್ರೆ 30 ಮಿನಿಟ್ಸ್ಗೆ ಲಾಸ್ಟ್. ಅದಕ್ಕಿಂತ ಜಾಸ್ತಿ ನೆನೆಸ್ಬಿಟ್ರೆ ಟೇಸ್ಟ್ ಚೇಂಜ್ ಆಗುತ್ತೆ, ತುಂಬ ಹೊತ್ತು ಫ್ರೈ ಮಾಡಬೇಕಾಗತ್ತೆ. ಉಪ್ಪು ತೊಗೊಂಡಿದ್ದೀನಿ ಸ್ನೇಹಿತರೆ. ನಮಗೆ ಹುರಿಯೋದಕ್ಕೆ ಎಷ್ಟು ಬೇಕೋ ಅಷ್ಟು, ಅಂದರೆ ನಾವು ಬಾಣಲಿಯಲ್ಲಿ ಹುರಿಯೋದಲ್ಲ, ಈ ಉಪ್ಪು ಜೊತೆ ಹುರಿಬೇಕು. ಅದಕ್ಕೆ ಇದನ್ನೀಗ ಸ್ವಲ್ಪ ಬಿಸಿ ಮಾಡೋಣ. ಸ್ವಲ್ಪ ಬಿಸಿ ಆಗಬೇಕು, ಅಂದರೆ ಉಪ್ಪು ಒಂದು ಸಾರಿ ಬಿಸಿ ಆಗಿಬಿಟ್ರೆ ಮುಟ್ಟೋದಕ್ಕಾಗೋದಿಲ್ಲ. ಸೊ ಸ್ವಲ್ಪ ಬಿಸಿ ಮಾಡಬೇಕು, ತುಂಬ ಬೇಗ ಬಿಸಿ ಆಗುತ್ತೆ. ಇದನ್ನು ನೀರಿಂದ ತೆಗೆದುಕೊಂಡು ನಾನು ಈಗ ಡೈರೆಕ್ಟ್ ಹಾಕ್ತಾಯಿದ್ದೀನಿ. ನಾವು ಇದನ್ನು ಉಪ್ಪಲ್ಲೇ ಹುರಿಬೇಕು. ನೋಡಿ ಉಪ್ಪು ಹೇಗೆ ಕೋಟ್ ಆಯಿತು ಅಂದ್ಬಿಟ್ಟು. ಇದು ಕೂಡ ಅಷ್ಟೇ, ತುಂಬ ಬೇಗ ರೋಸ್ಟ್ ಆಗುತ್ತೆ. ನಾವು ಸಣ್ಣ ಉರಿ ಅಥವಾ ಮೀಡಿಯಮ್ ಫ್ಲೇಮ್, ಅಂದರೆ ಉಪ್ಪು ತುಂಬಾ ಬಿಸಿ ಆಗಿಲ್ಲ ಅನ್ನೋಂಗಿದ್ರೆ ಮೀಡಿಯಮ್ ಫ್ಲೇಮ್, ಇಲ್ಲಾಂದರೆ ಸಣ್ಣ ಉರಿ ಸಾಕು. ನಾನೀಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರಿತಾ ಇದ್ದೀನಿ ಸ್ನೇಹಿತರೆ. ಈಗ ನೀವು ಕಲರ್ ನೋಡಿ, ಆಮೇಲೆ ರೋಸ್ಟ್ ಆದಮೇಲೆ ಕಲರ್ ಹೇಗಿರುತ್ತೆ ಅಂತ ಹೇಳಿಬಿಟ್ಟು. ಈಗ ನೋಡಿ ಉಪ್ಪು ಕಲರು ಚೇಂಜ್ ಆಗ್ತಾ ಇದೆ, ಹಾಗೆ ಗೋಡಂಬಿ ಕೂಡ ಕಲರ್ ಚೇಂಜ್ ಆಗ್ತಾ ಇದೆ. ನೋಡಿ ಸ್ನೇಹಿತರೆ, ಫುಲ್ ಕಲರ್ ಚೇಂಜ್ ಆಗಿದೆ. ಇದನ್ನು ತೆಗೆದುಕೊಳ್ಳೋ ಟೈಮ್ ಕೊನೆಯಲ್ಲಿ ಸ್ವಲ್ಪ ಕಲರ್ ಬಂದಿತ್ತಲ್ಲ, ಆಗ ನಾನು ಸಣ್ಣ ಮಾಡಿಬಿಟ್ಟಿದ್ದೆ. ನೀವು ಸಣ್ಣ ಮಾಡಿಕೊಂಡೇ ಮಾಡಿ. ಇದೀಗ ಫುಲ್ ತಣ್ಣಗಾದ ಮೇಲೆ
ನೀವು ತಿನ್ನು ನೋಡಿ, ಇವಾಗಲೇ ಕ್ರಂಚ್ ಬಂದಿರೋದಿಲ್ಲ, ಸ್ವಲ್ಪ ಬಿಸಿ ಇರುತ್ತಲ್ವಾ. ಆಮೇಲೆ ಇಲ್ಲಿ ತಣ್ಣಗಾದ್ಮೇಲೆ ಇದ್ರ ಮೇಲೆ ಉಪ್ಪಿರುತ್ತಲ್ಲ, ಹೀಗಂದರೆ ಬಂದ್ಬಿಡತ್ತೆ. ಸೊ ಅದನ್ನೆಲ್ಲ ಡಸ್ಟ್ ಮಾಡಿಬಿಟ್ಟು ನಾವು ಪ್ಯಾಕ್ ಮಾಡಿ ಇಟ್ಕೊಳ್ಬೋದು. ಎಷ್ಟು ದಿನ ಬೇಕೋ ಅಷ್ಟು ದಿನವೂ ಇರುತ್ತೆ. ಸಾನಿಗೆ ಇವತ್ತೊಂದು ಸರ್ಪ್ರೈಸ್ ಇದೆ. ಕಣ್ಮುಚ್ಚು ಆನು. ಚೆನ್ನಾಗಿದ್ಯಾ? ನೀನು ಮಾಡಿದಲ್ವಾ ಮನೇಲಿ? ನಿನ್ಗೆ ಹೆಂಗೆ ಗೊತ್ತಾಯ್ತು? ಇವತ್ತು ಬೆಳಗ್ಗೆ ಇಲ್ಲ ಅಂತ. ಹೌದು, ಇವತ್ತು ಬೆಳಿಗ್ಗೆ ಕೇಳಿದ್ಲು ಸಾನು. ನಾನು ಇಲ್ಲ ಕಣೆ ಸಾನು, ಖಾಲಿ ಆಗಿದೆ ಅಂದೆ. ಅದಕ್ಕೆ ನೋಡ್ರಿ ಗೆಸ್ ಮಾಡಿಬಿಟ್ಲು. ತಿಂದಾಯ್ತಾ? ನುಂಗಾಯ್ತಾ ಅದು? ವಾಟ್ ಈಸ್ ದಿಸ್? ಸಾಲ್ಟಿ cashew. ನೈಸ್ನಾ? ಇವನ್ ಐ ಲೈಕ್ ಇಟ್ ಸಾನು. ಎಷ್ಟು ತಿಂದೆ ಗೊತ್ತಾ ನಾನು? ಒಂದು ಟೇಸ್ಟ್ ಮಾಡೋಕ್ಕೆ ಅಂತ ತಿಂದರೆ ಹೋಗ್ತಾನೆ ಇದೆ. ಐ ಕುಡಂಟ್ ಸ್ಟಾಪ್ ಓನ್ಲಿ. ಎಷ್ಟು ಮಾಡಿದ್ಯಾ? ಸೊ ಸ್ನೇಹಿತರೆ, ನೋಡಿದ್ರಲ್ಲ ರೆಸಿಪಿ. ನೀವು ಒಂದು ಸಾರಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ತೀನಿ. ಸೊ ಮಾಡಿಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂದಿತ್ತು, ಇಷ್ಟ ಆಯಿತಾ ಅಂತ ಹೇಳಿಬಿಟ್ಟು. ನಮಗಂತೂ ಎಲ್ಲರಿಗೂ ತುಂಬಾ ಇಷ್ಟ ಆಯಿತು. ಪ್ಲೇಟಲ್ಲಿ ಕೊಟ್ಬಿಟ್ರಂತೂ ಸ್ನೇಹಿತರೆ ಲೆಕ್ಕ ಏನಿಲ್ಲ. ಒಂದು ಪ್ಯಾಕೆಟ್ ಬೇಕಿದ್ರೆ ಒಂದೇ ದಿನದಾಗ ಖಾಲಿ ಮಾಡಿಬಿಡ್ತೀವಿ, ಅಷ್ಟೊಂದು ಟೆಂಪ್ಟಿಂಗ್ ಆಗಿರುತ್ತೆ ನಿಜವಾಗ್ಲೂ. ಸೊ ಇದರೊಂದಿಗೆ ಇವತ್ತಿನ ವೀಡಿಯೋ ಕೂಡ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಪ್ಲೀಸ್ ಲೈಕ್, ಆದರೂ ಒಂದು ಪಾಯಿಂಟ್ ಇಷ್ಟ ಆಗಿದ್ರು ಇವತ್ತಿನ ವೀಡಿಯೋಲಿ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ವಿತೌಟ್ ಸಬ್ಸ್ಕ್ರೈಬಿಂಗ್ ಮಾಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವೀಡಿಯೋಲಿ ಸ್ನೇಹಿತರೆ. ಬಾಯ್ ಬಾಯ್.